ಕನ್ಯಾ ರಾಶಿಯವರ ಒಂದು 4-5 ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರ ಸ್ವರೂಪ ಈ ಒಂದು ಅದ್ಭುತವಾದಂತಹ ಬ್ರೇಸ್ಲೆಟ್ ಅನ್ನ ನಾವು ಪ್ರತಿಯೊಬ್ಬರಿಗೂ ಸಹ ಕನ್ಯಾ ರಾಶಿಯಲ್ಲಿ ಕೊಡ್ತಾ ಇದ್ದೇವೆ. ನೋಡಿ, ಈ ಬ್ರೇಸ್ಲೆಟ್ ಅಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ. ನಿಮ್ಮ ಅಂದ್ರೆ ಕನ್ಯಾ ರಾಶಿಯವರ 4 ವಿಧದ ವಿಶೇಷವಾದಂತಹ ಸಮಸ್ಯೆಗಳಿಗೆ ಇದು ಪರಿಹಾರ ಆಗ್ತದೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ತುಂಬಾ ದೃಷ್ಟಿ ದೋಷ ಆಗ್ತಾ ಇದೆ, ಒಂದು ಹೊಸ ವಾಹನ ಖರೀದಿ ಮಾಡಿದೀರಾ, ಮೊಬೈಲ್ ಖರೀದಿ ಮಾಡಿದಿರಾ, ಬಟ್ಟೆ ಖರೀದಿ ಮಾಡಿದಿರಾ, ಅಥವಾ ಒಳ್ಳೆ ಬಟ್ಟೆ ಹಾಕೊಂಡ್ರೆ ದೃಷ್ಟಿ, ಹೊರಗಡೆ ಹೋದ್ರೆ ದೃಷ್ಟಿ, ಏನ್ ಮಾಡಿದ್ರು ದೃಷ್ಟಿ, ಏನ್ ಮಾಡೋದ್ರು ದೃಷ್ಟಿ, ಈ ದೃಷ್ಟಿನೇ ದೊಡ್ಡ ಸಮಸ್ಯೆ ಆಗಿದೆ ಅಂತ ಆದ್ರೆ ಕನ್ಯಾ ರಾಶಿಯವರಿಗೆಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರ ವ್ಯಾಘ್ರನೇತ್ರ ರತ್ನಗಳು ಇದರಲ್ಲಿದೆ. ನೀವು ಕನ್ಯಾ ರಾಶಿಯವರಾಗಿದ್ದು ತುಂಬಾ ಮಾಟ ಮಂತ್ರ ಸಮಸ್ಯೆಗಳಿಂದ ತುಂಬಾ ಒದ್ದಾಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಮಾಟ ಮಂತ್ರ ಮಾಡಿಸೋದು, ಲಿಂಬೆಹಣ್ಣು ಹಾಕೋದು, ಕುಂಕುಮ ಹಾಕೋದು, ಅದ್ ಮಾಡೋದು, ಇದು ಮಾಡೋದು, ಅಥವಾ ನೀವು ಕನ್ಯಾ ರಾಶಿಯವರಾಗಿದ್ದು ಎಲ್ಲೋ ನೆಗೆಟಿವ್ ಎನರ್ಜೀಸ್ ಅಂದ್ರೆ ಎಲ್ಲೋ ಆ ಕಡೆ 3 ಜಾಗ ದಾಟ್ಬಿಟ್ಟಿದ್ದೀರಾ, ಅಥವಾ ಮತ್ತೊಂದೇನೋ ಆಗ್ತದೆ, ತುಂಬಾ ಹೆದರಿಕೆ ಆಗ್ತಾ ಇದೆ, ಒಂಥರ ನಿದ್ರೆ ಬರ್ತಾ ಇಲ್ಲ, ಬೆವರು ತೋಗ್ತಾ ಇದ್ದೀರಾ, ಹೆದರಿಕೆ ಆಗ್ತಾ ಇದೆ, ಆ ಕಡೆ ನಿದ್ರೆ ಬರ್ತಾ ಇಲ್ಲ, ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಅಥವಾ ತುಂಬಾ ಸಮಸ್ಯೆಗಳಾಗ್ತಾ ಇದೆ ನೆಗೆಟಿವ್ ಎನರ್ಜೀಸಿಂದ ಅಂದ್ರೂ ಕೂಡ ಅದರ ಪರಿಹಾರಕ್ಕೋಸ್ಕರ, ಎಲ್ಲ ಮಾಟ ಮಂತ್ರಗಳ ಪರಿಹಾರಕ್ಕೋಸ್ಕರ ಇದರಲ್ಲಿ ಜ್ವಾಲಾಮುಖಿ ರತ್ನ ಇದೆ. ಅಷ್ಟೇ ಅಲ್ಲ, ನಿಮಗೆ ಶತ್ರು ಬಾಧೆಗಳು ಜಾಸ್ತಿ. ನೀವು ಕನ್ಯಾ ರಾಶಿಯವರು, ನೀವು ಜಾಬ್ ಹೋಗ್ತಾ ಇದ್ದೀರಾ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೆ ತುಂಬಾ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಿಮ್ಮ ಇಲ್ಲಸಲ್ಲದನ್ನ ಹೇಳ್ಕೊಟ್ಟು ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ಶತ್ರು ಬಾಧೆ ಜಾಸ್ತಿ ಆಗಿದೆ, ಶತ್ರು ಬಾಧೆಗಳು ಪರಿಹಾರ ಆಗ್ಬೇಕು. ಅಥವಾ ಜಾಬ್ ಅಂತ ನಾನು ಬಿಸ್ನೆಸ್ ಮಾಡ್ತಿರೋದಾಗ್ಲಿ, ಮನೆಯಲ್ಲಿರೋದಾಗಿರ್ಲಿ, ಯಾರು ಬೇಕಾರಾಗಿರ್ಲಿ, ನೀವು ಕನ್ಯಾ ರಾಶಿಯವರಾಗಿ ಶತ್ರು ಬಾಧೆಗಳು ಜಾಸ್ತಿ ಆಗಿದೆ, ಶತ್ರು ಬಾಧೆಗಳ ಪರಿಹಾರಕ್ಕೆ ಇದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇದೆ. ಅಷ್ಟೇ ಅಲ್ಲ, ಕನ್ಯಾ ರಾಶಿಯವರು ನೀವು ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದ ಶಕ್ತಿ ನಿಮಗೆ ಸಿಗಬೇಕು ಅಂತ ಹೇಳಿ ಇದರಲ್ಲಿ ಧವಳ ರತ್ನಗಳಿದೆ. ಈ ಧವಳ ರತ್ನ, ಜ್ವಾಲಾಮುಖಿ ರತ್ನ, ವ್ಯಾಘ್ರನೇತ್ರ ರತ್ನ ಹಾಗೂ ಕೃಷ್ಣವೀಟಿಕಾ ರತ್ನಗಳ ಒಂದು ಕಾಂಬಿನೇಷನ್ ಇದೆಯಲ್ಲ, ಇದ್ರ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಕೊಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ? ಜೂನ್ 15ನೇ ತಾರೀಕು ಸೋಮವಾರ ಅಮಾವಾಸ್ಯೆ, ಅಮಾಸೋಮವತಿ ಅಂತ ಹೇಳ್ತೇವೆ, ಅಧಿಕ ಮಾಸದ ಅಮಾವಾಸ್ಯೆ, ಬಹಳ ಪರ್ವದಿನ, ಬಹಳ ಅಪರೂಪದಲ್ಲಿ ಸಿಗುವ ಪರ್ವದಿನ ಇದು. ಸೊ ಇಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಗಳಾಮುಖಿ ಹೋಮವನ್ನು ಮಾಡಿ ಆ ಹೋಮದಲ್ಲಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಅನ್ನ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮವನ್ನು ಮಾಡ್ತಾ ಇದ್ದೇವೆ. ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ರಾಕ್ಷಸರ ಸಂಹಾರ ಮಾಡುವ, ರಾಕ್ಷಸ ಅಂದ್ರೆ ಅದು ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳು, ಯಾವುದೇ ನೆಗೆಟಿವ್ ಫೋರ್ಸ್, ನೆಗೆಟಿವ್ ಎನರ್ಜೀಸ್, ಏನೇ ನೆಗೆಟಿವ್ ಅನ್ನಿಸ್ತಾ ಇದೆ ನಿಮಗೆ, ಅದು ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ರಾಕ್ಷೋಘ್ನ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತೆ. ಅಮಾವಾಸ್ಯ ದಿನ ರಾಕ್ಷೋಘ್ನ ಹೋಮ ಅಂತಂದ್ರೆ ಅದು ಸೋಮವಾರ ಬಹಳ ಪವರ್ಫುಲ್. ಅದ್ರ ಜೊತೆಗೆ ವಿಶೇಷವಾಗಿ ಧವಳ ರತ್ನಗಳು ಅಂತಂದಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ, ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಅದ್ಭುತವಾದ ಮಂತ್ರ. ಆ ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಈ ಧವಳ ರತ್ನಗಳು ಎನರ್ಜೈಸ್ ಆಗುತ್ತೆ. ಜೊತೆಗೆ ಸ್ವಯಂವರ, ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳು ಸಹ ಆಗ್ತಾ ಇದೆ. ಎಲ್ಲಾ ಹೋಮಗಳಲ್ಲಿ ಇಟ್ಟು ಈ ಒಂದು ಎನರ್ಜೈಸ್ ಮಾಡಿ ಈ ಒಂದು ಬ್ರೇಸ್ಲೆಟ್ ನ ನಿಮಗೆ ಕಳಿಸ್ಕೊಡಲಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಕನ್ಯಾ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನ ಬೇಗ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವ್ ಅಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು, ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು, ಆಯ್ತಲ್ವಾ? ಸೊ ಅದರಿಂದ ಇದು ಎಲ್ಲೂ ಆಪ್ಷನ್ ಸಿಗಲ್ಲ ನಿಮಗೆ, ನಮ್ಮಲ್ಲಿ ಮಾತ್ರ ಸಿಗುವ ಆಪ್ಷನ್ ಇದು. ನೀವು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದು. ನೀವು ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಡಿ. ಸ್ಕ್ರೀನ್ ಕಾಣುವಂತ ನಂಬರ್ಗೆ. ಒಂದು 6-6:30 ವರ್ಷ ಸಂಕಲ್ಪ ಸೇವೆ ಶುರು ಮಾಡ್ತೇವೆ. 10:30 ಆಚೆಗೆ ಹೋಮಗಳಿರ್ತದೆ. ಹಾಗೂ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ರಕ್ಷಾ ಕವಚ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮಂಗಳವಾರ ಅಥವಾ ಬುಧವಾರ ನಮ್ಮ ಇಲ್ಲಿಂದ ನಾವು ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಟ್ಬಿಡ್ತೇವೆ. ಸೊ ಎಲ್ಲ ಅವಕಾಶಗಳಿದೆ. ನೀವು 16ನೇ ತಾರೀಕು ಫೋನ್ ಮಾಡಿ ನಮ್ಗೆ ಈ ಬ್ರೇಸ್ಲೆಟ್ ಅದು ಚೆನ್ನಾಗಿದೆ, ನಮ್ಗೆ ಬೇಕು ಅಂದ್ರೆ ಸಿಗೋದಿಲ್ಲ. ಅಥವಾ ನಾನು ಒಂದು ತಗೊಂಡಿದ್ದೆ, ನನ್ಗೆ ಇನ್ನೊಂದೆರಡು ಬೇಕು ಅಂತಂದ್ರೂ ಸಿಗಲ್ಲ. ನಿಮ್ಗೆ ಏನ್ ಬೇಕು ಈಗಲೇ ತಿಳಿಸ್ಬೇಕು. ನಿಮ್ಗೆ 1 ಬೇಕಾ 4 ಬೇಕಾ ಈಗ ತಿಳಿಸ್ಕೊಡ್ಬೇಕು, ಆಮೇಲೆ ಆದ್ರೆ ಸಿಗೋದಿಲ್ಲ. ಸೊ ಅದರಿಂದ ದಯವಿಟ್ಟು ಈ ವಿಚಾರವನ್ನ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥದ್ದು. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಚಾರವನ್ನು ಮುಟ್ಟಿಸಲೇಬೇಕಾಗಿದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಇವರನ್ನ ಆದಷ್ಟು ಜಾಸ್ತಿ ಶೇರ್ ಮಾಡ್ಬಿಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲೋ ಇನ್ಸ್ಟಾಗ್ರಾಮ್ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಸಹ ಮರಿಬೇಡಿ. ಪ್ರತಿಯೊಬ್ಬರು ಸಹ ಇದನ್ನ ಧಾರಣೆ ಮಾಡ್ಕೊಳ್ಬೇಕು. ಕನ್ಯಾ ರಾಶಿಯ ಸ್ತ್ರೀಯರು
ಎಡಗೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಪುರುಷರು, ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗುತ್ತದೆ. ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಯಾವುದೇ ರೀತಿ ಮಡಿ ಮೈಲಿಗೆ ಇರಬಹುದು, ನಾವು ನಾನ್ ವೆಜ್ ತಿಂತೀವಿ ಅಥವಾ ಮತ್ತೊಂದೆಲ್ಲ ಹೋಗ್ತೀನಿ, ಯಾವ ಸಮಸ್ಯೆಯೂ ಇಲ್ಲ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದಾದ ಪವರ್ಫುಲ್ ಆದ ಉಪರತ್ನ ಆಗಿರ್ತದೆ ಇದು. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆಮೇಲೆ ಮತ್ತೆ ನಿಮಗೆ ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರ ಇಂತಹ ಪರ್ವದಿನಗಳು ಸಿಗೋದಿಲ್ಲ, ಇಂತಹ ಪವರ್ಫುಲ್ ಆಗಿರತಕ್ಕಂತಹ ಪ್ರಸಾದ ಸಿಗೋದಿಲ್ಲ. ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಸಹ ಕನ್ಯಾ ರಾಶಿಯವರಿಗೆ ವಿಡಿಯೋ ವಿಚಾರ ತಿಳಿಸಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿ ವಿಡಿಯೋನ. ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.